ಘಮ ಘಮಾಡಿಸ್ತಾವ ಮಲ್ಲಿಗೆ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಾವ್ಯ ಜೆ ಆಚಾರ್ ಆನ್ ಸ್ಟೇಜ್ ಪ್ಲೀಸ್.
ಬ್ಯೂಟಿಫುಲ್, ಚೆನ್ನಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು. ಓಕೆ, ಅರ್ಚನಾ ಮ್ಯಾಮ್. ಫಸ್ಟ್ ನೀನು ಹೇಳ್ದಿಲ್ಲ ಅದನ್ನೇ ನಾನು ಹೇಳಬೇಕು. ಹಾ, ಮುದ್ದು ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ ಕಾವ್ಯ. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ಎಂಥ ಒಳ್ಳೆಯ ಹಾಡನ್ನು ಆರಿಸ್ಕೊಂಡಿದ್ಯಮ್ಮ. ಸಾಹಿತ್ಯ ಕ್ಷೇತ್ರಕ್ಕೆ ಎಂಥ ಒಂದು ನಿಧಿಯನ್ನು ಕೊಟ್ಟು ಹೋಗಿದ್ದಾರೆ ಬೇಂದ್ರೆ ಅಜ್ಜ. ನಮ್ಮ ಕಾರ್ಯಕ್ರಮದ ವಿಶೇಷನೇ ಅದು. ಜನಪದ ನಮ್ಮ ಎಲ್ಲ ಸಂಗೀತಗಳ ತಾಯಿ ಬೇರು. ಆ ಜನಪದ ಶೈಲಿಯಲ್ಲಿ ಬರುವಂತಹ ರಂಗಗೀತೆ ಆಗಿರ್ಬೋದು, ಭಾವಗೀತೆಗಳಾಗಿರಬಹುದು, ಸಂಪ್ರದಾಯ ಗೀತೆಗಳಾಗಿರಬಹುದು, ಇನ್ನೊಂದಾಗಿ ತತ್ವಪದಗಳಾಗಿರಬಹುದು, ಎಷ್ಟು ವೆರೈಟಿ ನೋಡಿ ಸಿಗತ್ತೆ ಅಂತಂದರೆ ಎಷ್ಟು ಶ್ರೀಮಂತವಾಗಿದೆ ನಮ್ಮ ಕಲೆ. ಈಗ ಭಾವಗೀತೆನೂ ಬಂತು, ಆದರೆ ಇದು ಕೇಳಿದ ತಕ್ಷಣ ಸಾಹಿತ್ಯದ ಅರಿವು ಇಲ್ಲದೆ ಇರೋರಿಗೆ ಇದು ಕೂಡ ಜನಪದ ಗೀತೆನೇ ಕೇಳಿದ ಹಾಗೆ ಕೇಳುತ್ತೆ. ಸಾಹಿತ್ಯದ ಪ್ರವೇಶ ಇರೋರಿಗೆ ಗೊತ್ತಾಗುತ್ತೋ ಇದು ಬೇಂದ್ರೆ ಅಜ್ಜ ಬರೆದಿರುವ ಭಾವಗೀತೆ ಇದು ಅನ್ನೋದು. ಸೊ ಇದೇ ಬ್ಯೂಟಿ ಆಫ್ ಮ್ಯೂಸಿಕ್ ಅನ್ನೋವಂಥದ್ದು. ತುಂಬ ಖುಷಿಯಾಯಿತು, ಒಳ್ಳೆ ಹಾಡನ್ನು ಹಾಡಿದೆಯಮ್ಮ. ಹಾಡಿನ ಬಗ್ಗೆ, ನಿನ್ನ ಗಾಯನದ ಬಗ್ಗೆ ಹೇಳೋದಾದರೆ ಕೆಲವು ಜಾಗಗಳಲ್ಲಿ ತುಂಬ ಸುಂದರವಾಗಿ ಹಾಡಿದೆ, ಆದರೆ ಇನ್ನು ಕೆಲವು ಜಾಗಗಳಲ್ಲಿ ಸ್ವಲ್ಪ ಆಚೆ ಆಚೆ ಎಡವಿದ್ದಾಯಿತು. ಎಸ್ಪೆಷಲಿ ನೀನು ರಿಯಲ್ಲಿಂದ ಫಾಲ್ ಸ್ಟೋನಿಗೆ ಹೋಗುವಾಗ ನಾನು ಅದು ನೀನು ಚೇಂಜಸ್ ಮಾಡ್ಕೋ, ಅದನ್ನು ಸ್ವಲ್ಪ ಕಲ್ತ್ಕೋಬೇಕು ಅಂತ ಹೇಳಿದ್ದೆ. ಅದು ತುಂಬ ಒಳ್ಳೆ ಪ್ರಯತ್ನ ಮಾಡಿದೆ ಇವತ್ತು. ಥ್ಯಾಂಕ್ ಯು ಮ್ಯಾಮ್. ಗಾಮ ಗಾಮ ಗಮ್ ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಇವತ್ತು ನಿನ್ನ ರೇಂಜಲ್ಲಿ ಕೂಡ ನೀನು ತುಂಬ ಕಷ್ಟಪಟ್ಟು ಹಾಡ್ತಾ ಇದ್ದಿ ಅಂತ ಅನ್ನಿಸ್ಲಿಲ್ಲ. ಲೀಲಾಜಲ್ವಾಗ ಹೋದಿ ಇನ್ನೂ ಒಂದು ಸ್ವಲ್ಪ ಅದರಲ್ಲಿ ಫಿನೆಸ್ ಬೇಕು. ಕೆಲವು ಜಾಗದಲ್ಲಿ ಸ್ವಲ್ಪ ಒದ್ದಾಡ್ದಿ ನೀನು ಆ ನೋಟ್ ರೀಚ್ ಮಾಡೋದಕ್ಕೆ. ಅದನ್ನೆಲ್ಲ ಬರುವ ದಿನಗಳಲ್ಲಿ ಕರೆಕ್ಟ್ ಮಾಡ್ಕೋತಾ ಬಂದರೆ ಯು ವಿಲ್ ಬಿಕಮ್ ಅ ಫ್ಯಾಂಟಾಸ್ಟಿಕ್ ಸಿಂಗರ್. ಆಮೇಲೆ ಸಂಗತಿಗಳನ್ನು ಹಾಡುವಾಗ ಇನ್ನೊಂಚೂರು ಗ್ರಿಪ್ ಬೇಕು ನಿನಗೆ, ಆಯಿತಾ? ಇದನ್ನೆಲ್ಲ ಈ ಜಾಗಗಳಲ್ಲಿ ವರ್ಕ್ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಇವತ್ತು ತುಂಬ ಚೆನ್ನಾಗಿ ಹಾಡ್ದೆಯಮ್ಮ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಕಾವ್ಯ, ಹಾಂ ಸರ್. ಮುಡಿದಿರೋದು ಮಲ್ಲಿಗೆ ನೆನದ ಡ್ಯೂಪ್ಲಿಕೇಟ್, ಸ್ವಲ್ಪ ಅಲ್ಲ ಜಾಸ್ತಿನೇ ಡ್ಯೂಪ್ಲಿಕೇಟ್ ಇದು. ಆರ್ಟಿಫಿಷಿಯಲ್. ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು. ಇನ್ನು ನಾನು ಮಲ್ಲಿಗೆ ಹೂವಿನ ಜಾತಿ ಬಗ್ಗೆ ಕೇಳಿದ್ರೆ, ಅಂದರೆ ಜಾತಿ ಅಂದರೆ ಯಾವ್ಯಾವ ಜಾತಿ ಮಲ್ಲಿಗೆ ಇದೆ ಅಂತ ಹೇಳಿದ್ರೆ ಹೇಳಮ್ಮ, ಯಾವ್ಯಾವ್ದು ಪ್ರಕಾರ ಇದೆ? ಜಾಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಅಷ್ಟೇನಾ? 7 ಸುತ್ತಿನ ಮಲ್ಲಿಗೆ, ಕಾಡು ಮಲ್ಲಿಗೆ, ಮೈಸೂರು ಮಲ್ಲಿಗೆ. ಮಲ್ಲಿಗೆ ಅಂದರೆ ಅದರಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ವಾ. ಎಷ್ಟು ಚೆನ್ನಾಗಿದೆ ಬೇಂದ್ರೆ ಅಜ್ಜವರ ಹಾಡುಗಳು. ಅಂದರೆ ಅದು ಗಂಡು ಮೆಟ್ಟಿದ ನಾಡಿನ ಭಾಷೆಯ ತಾಕತ್ತಲ್ಲ ಅಲ್ಲಿರುತ್ತೆ. ಅವ್ರು ಬರೆದ್ರೆ ಹೆಂಗಿರುತ್ತೆ. ಅಜ್ಜ ಒಂದ್ಸರಿ ಹೇಳ್ತಾರೆ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ ಅಂದ್ಬಿಡ್ತಾರೆ. ಎದಕ್ಕೂ ಅಂದರೆ ಏನು ರೀ ಅದು ಅರ್ಥ? ಎಲ್ಲಿ ಯಾವ ಡಿಕ್ಷನರಿಲಿ ಹುಡುಕಿದ್ರು ಅದಕ್ಕೆ ಅರ್ಥನೇ ಸಿಗಲ್ವಲ್ಲ. ಎದಕ್ಕೂ ಅಂದರೆ ಏನು ಅಂತ ಅಜ್ಜನ ಕೇಳಿದ್ರೆ ಅವ್ರು ಹೇಳ್ತಾರೆ, ಎಲ್ಲದಕ್ಕೂ ಕೊಣೋ ಅಷ್ಟು ಅರ್ಥ ಆಗಲಿಲ್ವಾ. ಅವರೇ ಹುಟ್ಟು ಹಾಕೋದು ಆ ಪದನ. ಯಾರಿಗಾದ್ರೂ ಪದವನ್ನು ಹುಟ್ಟಾಕೋ ಶಕ್ತಿ ಇತ್ತು ಅಂದರೆ ಅದು ಬೇಂದ್ರೆ ಅಜ್ಜವ್ರಿಗೆ ಮಾತ್ರ. ಹೊಸ ಪದ ಹುಟ್ಟಾಕೋ ಶಕ್ತಿ ಇತ್ತು ಅಂದರೆ ಅದು ಬೇಂದ್ರೆ ಅಜ್ಜವ್ರಿಗೆ ಮಾತ್ರ. ಹಾಗಾಗಿ ಪ್ರತಿಯೊಂದು ಅಂಥ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡಾಗ ಸಾಹಿತ್ಯದ ಕಡೆ ಕೂಡ ಗಮನ ಹರಿಸ್ಬೇಕು. ಇವತ್ತು ಚೆನ್ನಾಗಿ ಹಾಡಿದ್ರಿ, ಸಾಹಿತ್ಯದಲ್ಲಿ ಏನು ಲೋಪ ಕಾಣಲಿಲ್ಲ. ಧನ್ಯವಾದಗಳು. ಆಮೇಲೆ ವರ್ಡ್ ಪ್ಲೇ ಮಾಡ್ತಾ ಇದ್ದಿದ್ದು ಕೂಡ ಬೇಂದ್ರೆ ಅಜ್ಜನೇ. ಒಂದು ಪದವನ್ನು ಅದು ದ್ವಂದ್ವಾರ್ಥ, ಎರಡು ಅರ್ಥ ಬರುವಂಥ ಪದಗಳನ್ನು ವರ್ಡ್ ಪ್ಲೇ ಮಾಡ್ತಿದ್ದಿದ್ದು ಅದ್ಭುತವಾಗಿ ಅದು ಬೇಂದ್ರೆ ಅಜ್ಜ ಒಬ್ಬರೇ. ನೀನು ನಮ್ಮ ನಿಮ್ಮ ಒಂದುತನದಾಗ ಅಂದೆ, ಅದು ನನ್ನ ನಿನ್ನ. ನಮ್ಮ ನಿಮ್ಮ ಒಂದು ತನದಾಗ, ಹಾಡು ಹುಟ್ಟಿ ಒಂದು ಮನದಾಗ. ನೀ ಹೊರಟಿದ್ದೀಗ ಎಲ್ಲಿಗೆ ಅಂತ ಅಲ್ಲಿ ಏಕವಚನ ಬಳಸಿ ಆಯಿತು. ಸೊ ಇದ್ದಕ್ಕಿದ್ದಂಗೆ ಆ ಗೌರವ ಇಲ್ಲ ಅಲ್ಲಿ, ಆಯಿತಾ? ನನ್ನ ನಿನ್ನ ಒಂದತನದಾಗ. ಥ್ಯಾಂಕ್ ಯು ಮ್ಯಾಮ್. ಬೇಮ್ಗಲ್ ಸರ್. ಕಾವ್ಯ ಅವರೇ, ಇದು ತುಂಬ ಜನ ಅನೇಕ ವೇದಿಕೆಗಳಲ್ಲಿ ಹಾಡಿದ್ದಾರೆ. ಎಷ್ಟು ಸಾರಿ ಕೇಳಿದ್ರು ಕೇಳಬೇಕನ್ನಿಸ್ತಕ್ಕಂಥ ಒಂದು ಹಾಡು ಇದು. ಭಾವಗೀತೆ ಆದ್ರೂ ವೇದಿಕೆಗಳಲ್ಲಿ ಆಡ್ತಕ್ಕಂಥ ಒಂದು ಒಳ್ಳೆ ಗೀತೆ ಅಂತ ಎಲ್ಲರೂ ಇದನ್ನು ಆಯ್ಕೆ ಮಾಡ್ಕೊಳ್ತಾರೆ. ನೀವು ಅದೇ ಭಾಷೆಗೆ ಒಂಚೂರು ಶ್ರುತಿ ಬಾರ್ದಾಗೆ ಉತ್ತರ ಕರ್ನಾಟಕದ ಏನು ಧಾರವಾಡದ ಭಾಷೆ ಬಳಸಿ ನೀವು ತುಂಬ ಸುಂದರವಾಗಿ ಹಾಡಿದ್ದೀರಿ. ಧನ್ಯವಾದಗಳು ನಿಮಗೆ. ಮುಂದಿನ ಸಂಚಿಕೆಗೆ